ಮನೆಯಲ್ಲಿದ್ದೇನೆ, ಹೇಳು. ಇವತ್ತು ಐತಿಗಾರಿ ಬೆಟ್ಟನಲ್ಲಿ ಯಕ್ಷಗಾನ ಉಂಟು, ಹೋಗುವಲ್ಲ? ಓ ಹೌದಾ, ರಾತ್ರಿ ಸ್ವಲ್ಪ ಕೆಲಸ ಇತ್ತು ಮಾರ್ರೆ. ನೋಡುವ, ನಾ ಹೇಳ್ತೇನೆ. ಅಂದಾಗೆ ಎಂತ ಪ್ರಸಂಗ? ತ್ರಿಜನ್ಮ ಮೋಕ್ಷ. ಈ ಯಕ್ಷಗಾನದಲ್ಲಿ ಜೀಟಿಗೆ ಒಟ್ಟಿಗೆ ಬರುವ ವೇಷಗಳ ಅಬ್ಬರವೇ ಬೇರೆ ಮಾರ್ರೆ. ಅದು ಹೌದಾ? ಆ ಬೆಳಕಿನ ಮಂಜಿನ ಚಳಿಗೆ ಉಂಟಲ್ಲ, ದೊಡ್ಡ ದೊಡ್ಡ ರಕ್ಕಸ ವೇಷಗಳು ಜೀಟಿಗೆ ಅಬ್ಬರದಲ್ಲಿ ಬಂದರೆ ಉಂಟಲ್ಲ, ಒಂದು ಕಡೆ ಚಳಿಗೆ ಬಿಸಿ ಕಾಯಿಸಿದಾಗೆ ಆಗ್ತದೆ, ಮತ್ತೊಂದು ಕಡೆ ನಿದ್ದೆ ಕೂಡ ಓಡ್ತದೆ ಮಾರೆ. ಇವತ್ತು ಯಕ್ಷಗಾನದಲ್ಲಿ ವರಹ ವೇಷದವರದ್ದು ಭಯಂಕರ ಅಬ್ಬರ ಜೋರಿತ್ತು. ಹೌದಲ್ಲ? ಅದೆಂತ? ನಿನಗೆ ಎಷ್ಟು ಸರಿ ಹೇಳುದು ಮಾರಾಯ, ಆ ಪೊಟ್ಟು ಚಪ್ಪಲಿಯನ್ನು ಎಸೆದು ಬಿಡು ಅಂತ. ಹೊಸ ತೆಗೆದುಕೋ, ಹೇಳಿದ್ದೂ ಕೇಳುದಿಲ್ಲ. ಇರಲಿ ಮಾರೆ, ಎಷ್ಟು ಸಮಯ ಬರ್ತದೆ ನೋಡುವ. ಓ ಚೆನ್ನಪ್ಪ, ಎಂಕ್ ನೆನಪುಂಡ ದಾದಾ? ದನೀನಿ ಎಂಕ್ ಬೇಗ ಬರ್ರೆ ಬಂತಿನತ. ಛಾ, ಎನ್ನ ಬುದ್ಧಿಗೀತಿ ಲಕ್. ದನೀನಿ ಎಂಕ್ ಬೇಗ ಬರ್ರೆ ಬಂದಿತ್ತರತ. ಚಕ್, ಎನ್ನ ಬುದ್ಧಿಗೀತಿ ಬೇಗ ಇಲ್ಲ ಪೋಟು ಸೇರು. ಅವನ ದನಿ ತೀರಿಯೋದ ಮೇಲೆ ಅವನ ಆರೋಗ್ಯ ಸರಿ ಇಲ್ಲ. ನೀವಿಬ್ಬರಿನ್ನು ಹೊರಡಿ. ಮತ್ತೆ ಅವರು ಹೇಳಿದ್ರು ದನಿ ಬೇಗ ಬರ್ಲಿಕ್ಕೆ. ಅದೇ ಹೇಳಿದ್ದಲ್ಲ, ಅವನ ಆರೋಗ್ಯ ಸರಿ ಇಲ್ಲ ಅಂತ. ನೀವಿನ್ನು ಹೊರಡಿ. ಒಮ್ಮೆ ನಿಲ್ಲಿ. ಎಲ್ಲಿ ಅವರು ನೀವು? ಎಂತ ಯಕ್ಷಗಾನಕ್ಕೆ ಬಂದದ್ದ? ಹೌದು, ಪಂಜಿನಡ್ಕದಿಂದ ಬಂದದ್ದು. ಕೇಳಿ, ಇಲ್ಲಿ ಜಾಗ್ರತೆಯಿಂದ ಊರು ಸೇರೋದು ನೋಡಿ. ಎಂತಾದ್ರೂ ವಿಚಿತ್ರ ಕಂಡ್ರೆ ಅದರಿಂದ ದೂರ ಇರೋದೇ ತುಂಬಾನೇ ಒಳ್ಳೇದು. ಹೇಳಿದ್ ತಿಳಿತಲ್ಲ, ನಿಮಗಿನ್ನು ಈ ಊರಿನ ಬಗ್ಗೆ ಗೊತ್ತಿಲ್ಲ. ಜಾಗ್ರತೆಯಿಂದ ಊರು ಸೇರೋದು ನೋಡಿ. ಎಂತ ಅರ್ಥ ಆಗ್ತಿಲ್ಲ, ಏನ್ ಹೇಳ್ತಿದ್ದೀರಿ ಅಣ್ಣ? ಓ ಅಣ್ಣ, ಎಂತ ಸಾಕು ನಿಲ್ಲಿ ಸರ್, ಹಿಂಗೆಲ್ಲ ತಮಾಷೆ ಹೌದನ? ಯಾಕೆ, ಎಂತ ಆಯ್ತಾ? ಅವನು ಹೇಳಿದ ಮಾತು ನಿಂಗೆ ತಲೆಗಾಕೊಂಡ್ಯಾ? ನೋಡು ಮಾರಾಯ, ಈಗ ಗಂಟೆ 2:15 ಆಯ್ತು. ಹುಡುಗರಿನ್ನು ಕಸರತ್ತು ಮಾಡುದು ಬೇಡ ಅಂತ ಭಯ ಪಡಿಸಿರಬಹುದು. ಹೇಳಿದ್ಯ, ಅವರು ಹೇಳಿದ್ದು ನಿಜ. ಎಂತದ್ದು ಉಂಟಿಲ್ಲಿ? ಓ ಮಂಗ, ಅದು ಕಾಡಂದಿ. ನೀ ಎಂತ ಚಿಕ್ಕ ಮಕ್ಕಳಿಗೆ ಆಡುದು? ನಿಮ್ಗೆ ಒಮ್ಮೆ ಹೇಳಿದ ಅರ್ಥ ಆಗುದಿಲ್ವಾ? ನಿಮ್ಗೆ ಒಮ್ಮೆ ಹೇಳಿದ್ದಲ್ಲ, ಇಲ್ಲಿ ಎಂತ ಆದ್ರೂ ಸಹ ತಲೆ ಕೊಡಬೇಡಿ ಅಂತ. ಅಂತದ್ದು ಇಲ್ಲಿ ಎಂತ ಉಂಟು ಹೇಳಿ? ಇದು ನಿಮ್ಗೆ ಬೇಡದಿರೋ ವಿಷಯ, ಸುಮ್ಮನೆ ಹೋಗಿ. ಹೇಳು, ಇದನ್ನೆಲ್ಲ ನೀನೇ ಮಾಡಿದಲ್ಲ, ಹೇಳು. ನೋಡು ಮಾರ, ಇದೆಲ್ಲ ನಾನ್ ಮಾಡುದಲ್ಲ. ಬಿಡು 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 ಬಿಡು.
ಇದೆಲ್ಲ ನಾನ್ ಮಾಡುದಲ್ಲ ಮಾರ, ಇದೆಲ್ಲ ಮಾಡುದ ಕಾಂತಪ್ಪನ ಭೂತ. ಕಾಂತಪ್ಪ? ಹೌದು, ನಮ್ಮ ದಕ್ಷಿಣ ಕನ್ನಡದ ಗಂಡುಗಲೆ ಅಂದರೆ ಒಂದು ಯಕ್ಷಗಾನ. ಹಾಗೆ ಯಕ್ಷಗಾನದಲ್ಲಿ ಬರುವ ಕೆಲವು ಪಾತ್ರಗಳು, ಆ ಪಾತ್ರಗಳ ಅಬ್ಬರ ಅಥವಾ ಆಡಂಬರ ಹೆಚ್ಚು ಮಾಡುವುದು ಎಂದರೆ ಅದು ಜೀಟಿಗೆ ಒಟ್ಟಿಗೆ ಬರುವ ಕೆಲವು ಪಾತ್ರಗಳ ಪ್ರವೇಶ. ನಮ್ಮೂರಿನ ಕಾಂತಪ್ಪ ಅಂದರೆ ಭಾರಿ ಹೆಸರಿರುವವರು. ಅವರಿಗೆ ನಮ್ಮ ಊರಿನಲ್ಲಿ ಜೀಟಿಗೆ ಕಾಂತಪ್ಪಣ್ಣ ಅಂತಾನೆ ಹೆಸರಿತ್ತು. ಯಾವುದೇ ಕೆಟ್ಟ ಅಭ್ಯಾಸ ಇರಲಿಲ್ಲ ಅವರಿಗೆ. ಆದರೆ ಅವರಿಗೊಬ್ಬ ಬಲಗೈ ಬಂಟ ಇದ್ದಾನೆ, ಅವನು ಅವರಿಗೆ ವಿರುದ್ಧ. ಅವನೇ ಅಂಗದ. ನಮ್ಮ ಕಾಂತಪ್ಪಣ್ಣನಿಗೆ ಅವನೆಂದರೆ ಭಾರಿ ಮೋಕೆ. ಅಂಗದನಿಗೆ ಸಹ ಅವರೆಂದರೆ ಎಷ್ಟು ಮೋಕೆ ಹೇಳಿದರೆ ಅಣ್ಣ ತಮ್ಮನಿಗಿಂತ ಹೆಚ್ಚು ಒಬ್ಬರಿಗೊಬ್ಬರು. ಮತ್ತೆ ಅವರಿಗೆ ಕೆಲಸ ಮಾಡುವಾಗ ಬೇರೆ ಯಾರು ಸಹ ಬೇಕಾಗಿಲ್ಲ. ಅವರ ಕೆಲಸದವ ಅಂಗದ ಒಬ್ಬ ಇದ್ದರೆ ಸಾಕು. ಅವರು ಇಲ್ಲಿವರೆಗೆ ಮಾಡಿರುವ ಜೀಟಿಗೆ ಲೆಕ್ಕವೇ ಇಲ್ಲ. ಕಾಂತಪ್ಪಣ್ಣನ ಜೀಟಿಗೆ ಎಂದರೆ ದೂರ ದೂರದವರು ಬಂದು ಜೀಟಿಗೆ ಮಾಡಿಸಿಕೊಂಡು ಹೋಗ್ತಿದ್ರು. ಹಾಗೆ ನಮ್ಮ ಕಾಂತಪ್ಪಣ್ಣನಿಗೆ ಜೀವನದಲ್ಲಿ ಒಮ್ಮೆಯಾದರೂ ವೇಷ ಹಾಕ್ಬೇಕಂತ ಆಸೆ ಇತ್ತು. ಪಾಪ ಅವರಿಗೆ ಅದರಲ್ಲೂ ತ್ರಿಜನ್ಮ ಮೋಕ್ಷದಲ್ಲಿ ಬರುವ ಶ್ವೇತವರ ವೇಷ ಹಾಕಿ ಅಬ್ಬರ ಮಾಡ್ಬೇಕಂತ ಆಸೆ ಇತ್ತು. ಹೀಗೆ ಒಮ್ಮೆ ಜೀಟಿಗೆ ಮಾಡುತ್ತಾ ಕೂತಿದ್ರು. ಅದು ಎಂತ ತಲೆಗೆ ಹೋಯಿತೋ ಏನೋ, ಅವರಿಗೆ ಅವತ್ತು ಆ ಜೀಟಿಗೆ ನೋಡುತ್ತಾ ವೇಷ ಹಾಕುವ ಆಸೆ ಮಿತಿ ಮೀರಿ ಹೋಯಿತು. ಕನ್ನಡಿ ಮುಂದೆ ನಿಂತು ವೇಷ ಹಾಕುತ್ತಿದ್ದಂತೆ ಅವರ ಜೀವ ಹೋಯಿತು. ಅವರ ಸೋಲು ಅಂತ ಹೇಳಿದ್ರೆ 10 ನಿಮಿಷದ ಮುಂಚೆ ಅಂಗದ ಕೆಲಸ ಮುಗಿಸಿ ಎದ್ದು ಹೋಗಿದ್ದ.
ಅವ ಅಲ್ಲಿದ್ದಿದ್ರೆ ಹೇಗಾದ್ರೂ ಮಾಡಿ ಅವರ ಜೀವ ಉಳಿಸುವ ಪ್ರಯತ್ನ ಮಾಡಬಹುದಿತ್ತು. ಅವರು ಸತ್ತ ಮೇಲೆ ಈ ತರ ಎಲ್ಲ ನಡೀತಾ ಉಂಟಾ? ಅವರು ತೀರಿಯೋದ ನಂತರ 4 ದಿನ ಎಂತ ಸಹ ಸಮಸ್ಯೆ ಇರಲಿಲ್ಲ. ಅವರ ಮನೆಗೆ ಬೀಗ ಸಹ ಇತ್ತು. ಮತ್ತೆ ಒಮ್ಮೆ ನಮ್ಮ ಊರಿನವ ಆ ಮನೆಯ ದಾರಿಯಲ್ಲಿ ಬರುವಾಗ ಅವನಿಗೆ ಚೆಂಡೆ ಸದ್ದು, ಯಾರೋ ಜೀಟಿಗೆ ಹಿಡಿದು ಓಡಾಡಿದ ಹಾಗೆ, ಯಕ್ಷಗಾನದ ಗೆಜ್ಜೆ ಸದ್ದು, ರಸ್ತೆ ಮಧ್ಯದಲ್ಲಿ ಜೀಟಿಗೆಲ್ಲ ಕಾಣಲಿಕ್ಕೆ ಶುರು ಆಯ್ತು. ಈಗಲೂ ಹಾಗೆಲ್ಲ ನಡೀತಾ ಉಂಟಾ? ಹೌದು, ಹಾಗಂತ ಜನ ಹೇಳ್ತಾರೆ. ನೋಡಿ, ಈಗ್ಲಾದ್ರೂ ಹೇಳುದು ಕೇಳಿ. ದಾರಿಯಲ್ಲಿ ಎಂತಾದ್ರೂ ವಿಚಿತ್ರ ಕಂಡ್ರೆ ಅದಕ್ಕೆ ತಲೆ ಕೊಡದ ನಿಮ್ಮ ಊರು ಸೇರುದು ನೋಡಿ. ಸರಿ, ಜಾಗ್ರತೆ. ಹಲೋ, ಎಲ್ಲಿದ್ದಿ? ಮನೆಯಲ್ಲಿದ್ದೀನಿ, ಹೇಳ. ಇವತ್ತು ಐತಿಹಾಸಿಕದಲ್ಲಿ ಯಕ್ಷಗಾನ ಉಂಟು, ಹೋಗುವಲ್ಲ? ಹಲೋ ಹಲೋ ಎಂತ ಪ್ರಸಂಗ?